ಇಂಟರ್ಮಿಟೆಂಟ್ ಡಯಟ್ ಬಗ್ಗೆ ಕೇಳಿದೀರಾ, ಬಟ್ ನಿಮಗೆ ಗೊತ್ತಾ ಅದು ಆಕ್ಚುಲಿ ಬಾಡಿ ಒಳಗಡೆ ಏನ್ ಮಾಡ್ತಾ ಇದೆ ಅದನ್ನ ಆ ಡಯಟ್ ನ ನೀವು ಫಾಲೋ ಮಾಡಿದಾಗ ಅಂತ. ಲೆಟ್ ಮಿ ಬ್ರೇಕ್ ಇಟ್ ಡೌನ್. ಫಸ್ಟ್ ಒನ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ನಾಟ್ ಎ ಡಯಟ್. ಅದೊಂದು ಈಟಿಂಗ್ ಸ್ಕೆಡ್ಯೂಲ್. ನೀವು ಮೋಸ್ಟ್ ಆಫ್ ದ ಟೈಮ್ ಏನ್ ತಿಂತಾ ಇದೀರಾ ಅನ್ನೋದನ್ನ ಚೇಂಜ್ ಮಾಡಲ್ಲ, ಬಟ್ ಯಾವಾಗ ತಿಂತಾ ಇದೀವಿ ಅನ್ನೋದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಚೇಂಜ್ ಮಾಡಿ. ಇದರಲ್ಲಿ ಮೋಸ್ಟ್ ಪಾಪ್ಯುಲರ್ ವರ್ಷನ್ ಬಂದು 16 into 8 hours ವಿಂಡೋ ಅಂತ ಅಲ್ವಾ. 16 hour ಫಾಸ್ಟ್ ಮಾಡ್ತೀವಿ, 8 hour ಅಲ್ಲಿ ತಿಂತೀವಿ ಅಷ್ಟೇ. ಕ್ಯಾಲರಿ ಕೌಂಟ್ ಇಲ್ಲ, ಫುಡ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಈ ತರನೇ ಎಷ್ಟೋ ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದು. ಮೋಸ್ಟ್ ಆಫ್ ದ ಜನ 8 ಗಂಟೆ ರಾತ್ರಿಗೆ ಊಟ ಮಾಡೋದು ನಿಲ್ಲಿಸ್ತಾರೆ, ನಾಳೆ ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಊಟ ಮಾಡ್ತಾರೆ. ಮೋಸ್ಟ್ ಆಫ್ ದ ನಿಮ್ ಫಾಸ್ಟಿಂಗ್ ಅಲ್ಲಿ ಮಲಗಿರೋದೇ ಜಾಸ್ತಿ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ. ಕರೆಕ್ಟ್ ಅಲ್ವಾ? ಈ ಫಾಸ್ಟಿಂಗ್ ಅವರ್ಸ್ ಅಲ್ಲಿ ಆಕ್ಚುಲಿ ಏನಾಗುತ್ತೆ ಅನ್ನೋದು ನೋಡೋಣ. 1 ರಿಂದ 4 ಅವರ್ ಫಾಸ್ಟಿಂಗ್ ವಿಂಡೋ. ಫಸ್ಟ್ 4 ಅವರ್ ಫಾಸ್ಟಿಂಗ್ ವಿಂಡೋಲಿ ಬರೋ ಗ್ಲೂಕೋಸ್ ಎಲ್ಲ ನೀವೇನ್ ತಿಂದಿರ್ತೀರ ಲಾಸ್ಟ್ ಮೀಲ್ ಅಲ್ಲಿ ಅದು ಯೂಸೇಜಿಗೆ ಹೋಗುತ್ತೆ. 4 ರಿಂದ 8 ಅವರ್ ಅಲ್ಲಿ ಇನ್ಸುಲಿನ್ ಡ್ರಾಪ್ ಆಗ್ತಾ ಬರುತ್ತೆ. ಬೇರೆ ಏನ್ ಕರ್ಗ್ಸಕಲ್ ಕೆಲಸ ಇಲ್ವಲ್ಲ, ಇನ್ಸುಲಿನ್ ಡ್ರಾಪ್ ಆಗ್ತಾ ಬರುತ್ತೆ. ಇನ್ಸುಲಿನ್ ಸ್ಟಾಪ್ ಆದಾಗೇನೆ ಫ್ಯಾಟ್ ಬರ್ನ್ ಆಗಕ್ ಸ್ಟಾರ್ಟ್ ಆಗೋದು. ಅದೊಂದು ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಬಿಡಿ. 8 ರಿಂದ 12 ಅವರ್ ಟೈಮ್ ಅಲ್ಲಿ ನಿಮ್ ಗ್ರೋತ್ ಹಾರ್ಮೋನ್ ರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಈ ಹಾರ್ಮೋನೇ ನಿಮ್ ಮಸಲ್ಸ್ ನ ಪ್ರಿಸರ್ವ್ ಮಾಡ್ಕೊಂಡು ಫ್ಯಾಟ್ ನ ಬರ್ನ್ ಮಾಡಕ್ ಹೆಲ್ಪ್ ಮಾಡುವಂತದ್ದು. ಆಕ್ಚುಲಿ ಸ್ಟಡೀಸ್ ಗಳಲ್ಲಿ ಪ್ರೂವ್ ಆಗಿದೆ, ಫಾಸ್ಟಿಂಗ್ ಅಲೋನೆ ನಮ್ ಗ್ರೋತ್ ಹಾರ್ಮೋನ್ ನ 300% ಸ್ಪೈಕ್ ಅಪ್ ಮಾಡುತ್ತೆ. ಅವರ್ 12 ರಿಂದ 16 ಇದೇ ಕ್ರೂಷಿಯಲ್ ಟೈಮ್ ನೋಡಿ. ಇಲ್ಲೇ ಫ್ಯಾಟ್ ಬರ್ನಿಂಗ್ ಸ್ಟಾರ್ಟ್ ಆಗೋದು. ಅವಾಗ ಬಾಡಿಗೆ ಹಣ ಇಲ್ಲೇನು ಇಲ್ಲ, ಬಾಡಿಲಿ ಕೆಲಸ ನಡಿಬೇಕು, ವೆಸರಲ್ ಫ್ಯಾಟ್ ನೆಲ್ಲ ಕೊಡಿ ನನಗೆ ಬೇಕು ಇವಾಗ ಅಂತ ಬಾಡಿ ಪುಲ್ ಔಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್. ಈ 16 ಅವರ್ ಟೈಮ್ ಆದ್ಮೇಲೆ ಆಟೋಫ್ಯಾಜಿ ಬಿಗಿನ್ಸ್. ಹಂಗಂದ್ರೆ ಇದೊಂದು ಸೆಲ್ಫ್ ಕ್ಲೀನಿಂಗ್ ಪ್ರೊಸೆಸ್ ನಮ್ಮ ಬಾಡಿ ಒಳಗಡೆ ಆಗೋದು. ಡೆಡ್ ಮತ್ತೆ ಡ್ಯಾಮೇಜ್ ಸೆಲ್ಸ್ ರಿಪೇರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅದೆಲ್ಲ ರೀಸೈಕಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬೈ ಡಿಫಾಲ್ಟ್ ಇನ್ಫ್ಲಮೇಷನ್ ಕೆಳಗಡೆ ಬೀಳುತ್ತೆ. ಇದೊಂಥರ ಒಳಗಡೆ ನಮ್ಮ ಬಾಡಿ ತಾನಾಗ್ತಾನೆ ರಿಕವರ್ ಆಗೋ ಫೇಸ್ ಇದು.